Hello guys, welcome back to Easy Simplified. So, as per our roadmap, ಇವತ್ತಿನ ವಿಡಿಯೋ ಲೆವೆಲ್ 5 ರಿಯಲ್ ವರ್ಲ್ಡ್ ಸಿಸ್ಟಮ್ಸ್ಗೆ ಬಂದಿದ್ದೀವಿ. ಸೊ ನೋಡಿ, ಇದೇ ನಮ್ಮ ಪಾರ್ಕಿಂಗ್ ಏರಿಯಾ. ಸೊ ಏನಿಲ್ಲ, ಹಂಗಾಗಿ ನಮ್ಮ ಡಿಸ್ಪ್ಲೇಯಲ್ಲಿ ಪಾರ್ಕಿಂಗ್ ಸ್ಲಾಟ್ ಎಂಟಿ ಅಂತ ತೋರಿಸ್ತಿದೆ. ಓಕೆನಾ? ಸೊ ಬಿಫೋರ್ ಮೂವಿಂಗ್ ಟು ದಿ ರಿಯಲ್ ಪ್ರಾಜೆಕ್ಟ್, ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ಲೆವೆಲ್ 1, 2, 3, 4 ಟಿಲ್ 1ನಲ್ಲಿ ನಾವು ಫೌಂಡೇಶನ್ ಕಲ್ತ್ವಿ, 2ನಲ್ಲಿ ಸೆನ್ಸರ್ಸ್ ಬಗ್ಗೆ ಕಲ್ತ್ವಿ, 3ನಲ್ಲಿ ಮೋಟಾರ್ಸ್ ಆ್ಯಂಡ್ ಕಂಟ್ರೋಲ್ ಬಗ್ಗೆ ಕಲ್ತ್ವಿ, ಮತ್ತು 4ಅಲ್ಲಿ ಡಿಸ್ಪ್ಲೇ ಆ್ಯಂಡ್ ಕಮ್ಯುನಿಕೇಷನ್ ಬಗ್ಗೆ ಕಲ್ತ್ವಿ. ಓಕೆನಾ? ಸೊ ಈ ನಮ್ಮ ಲೆವೆಲ್ 5ನಲ್ಲಿ ಈ ಲೆವೆಲ್ 4 ಕಂಪ್ಲೀಟ್ ಇವನ್ನೆಲ್ಲವನ್ನು ಸೇರಿ ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ಇಂಟಿಗ್ರೇಷನ್ ಇನ್ ದ ಸೆನ್ಸ್, ಎಲ್ಲದನ್ನೂ ನಾವು ಒಂದೊಂದೇ ಏನು ಕಾಂಪೊನೆಂಟ್ಸ್ ನಾವು ಡಿಫ್ರೆಂಟಾಗಿ ಕಲ್ತಿದ್ವಲ್ಲ, ಎಲ್ಲವನ್ನು ಜೊತೆಲಿ ಸೇರಿಸಿ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಓಕೆನಾ? ಇದೇ ನಮ್ಮ ಮೇನ್ ಪ್ರಾಜೆಕ್ಟ್ ಅಲ್ಲ. ಓಕೆನಾ? ಸೊ ಏನಿದು ಪ್ರಾಜೆಕ್ಟ್ ಅಂದರೆ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಏನು, ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ ಯೂಸಿಂಗ್ ಆರ್ಡಿನೋ ಮತ್ತು ಅಲ್ಟ್ರಾಸೋನಿಕ್ ಸೆನ್ಸರ್ ಆ್ಯಂಡ್ ಬೀಪ್ ಅಂದರೆ ನಥಿಂಗ್ ಬಟ್ ಬಜರ್ ಆ್ಯಂಡ್ LCD. ಓಕೆನಾ? ಇದು ಆರ್ಡಿನೋ ಪ್ರಾಜೆಕ್ಟ್. ಓಕೆನಾ? ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಆರ್ಡಿನೋ ಬಗ್ಗೆ ಕಲ್ತ್ವಿ, ಅಲ್ಟ್ರಾಸೋನಿಕ್ಸ್ ಬಗ್ಗೆ ಕಲ್ತಿದ್ವಿ, 10K ಗೊತ್ತಿತ್ತು, ಬಜರ್ ಗೊತ್ತಿತ್ತು, LCD ಡಿಸ್ಪ್ಲೇ ಗೊತ್ತಿತ್ತು. ಸೊ ಇವನ್ನೆಲ್ಲ ಕಂಬೈನ್ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀವಿ. ಆ ಪ್ರಾಜೆಕ್ಟೇ ಒಂದು ಸ್ಮಾರ್ಟ್ ಪಾರ್ಕಿಂಗ್ ಸಿಸ್ಟಮ್ ಅಂತೇಳಿ. ನಾವು ರಿಯಲ್ ವರ್ಲ್ಡಲ್ಲಿ ನೋಡ್ತೀವಿ, ಗೊತ್ತಾ? ಲೈಕ್ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ ಕಾರಲ್ಲಿ ಇನ್ಬಿಲ್ಟ್ ಸೆನ್ಸರ್ಸ್ ಇರ್ತಾವಲ್ಲ, ಏನಂತ, ಇಫ್ ಇನ್ ಕೇಸ್ ಏನಾದರೂ ಒಂದು ಆಬ್ಜೆಕ್ಟ್ ನಿಯರ್ ಇದ್ದರೆ, ನೋಡಿ ಇದೇ ನಮ್ಮದು. ಓಕೆನಾ? ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಕಾರ್ ಬಂದ್ಬಿಟ್ಟು ಇದೇ ನಮ್ಮ ಕಾರು. ಓಕೆನಾ? ನೋಡಿ ಇಲ್ಲಿ ಎಂತ ತೋರಿಸ್ತಿದೆ, ಇಲ್ಲಿ ಪಾರ್ಕಿಂಗ್ ಸ್ಲಾಟ್ ಈಸ್ ಆಕ್ಯುಪೈಡ್. ಓಕೆನಾ? ಎಂಟಿ ಅಂತ ತೋರಿಸ್ತಿದೆ ಅಂತ ತೆಗ್ದೀನಿ. ಆಕ್ಯುಪೈಡ್ ಏನಕ್ಕೆ ಅಂದರೆ ನಾನು ಇಲ್ಲಿ ಇಕ್ಕಿದ್ದೀನಿ. ಓಕೆನಾ? ಸೊ ಆಕ್ಯುಪೈಡ್ ಅಂತ ತೋರಿಸ್ತಿದೆ. ಈಗ ನಾನು ಏನಾದರೂ ತೆಗೆದ್ರೆ ಏನು ತೋರಿಸ್ತದೆ? ಎಂಟಿ ಅಂತ ತೋರಿಸ್ತದೆ. ಈಗ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿದೆ ನೋಡಿ, ನಮ್ಮ ಪಾರ್ಕಿಂಗ್ ಸಿಸ್ಟಮಲ್ಲಿ ಒಂದು ಸಿಸ್ಟಮ್ ಇರುತ್ತೆ ಅಂತ, 30 ಸೆಂಟಿಮೀಟರ್, 15 ಸೆಂಟಿಮೀಟರ್, 10 ಸೆಂಟಿಮೀಟರ್. ಏನಿವೆಲ್ಲ? ನಾನು ನನ್ನ ಪ್ರೋಗ್ರಾಮಲ್ಲಿ ಏನು ಮಾಡಿದ್ದೀನಿ ಅಂದರೆ, ಎಬೋ 30 ಸೆಂಟಿಮೀಟರ್. ಓಕೆನಾ? ಇಲ್ಲೇನೂ ಇಲ್ಲ, ಹಂಗಾಗಿ ಅಂತ ಇದೆ, ಎಂಟಿ ಅಂತ ತೋರಿಸು, ಪಾರ್ಕಿಂಗ್ ಸ್ಲಾಟ್ ಎಂಟಿ. ಇಫ್ ಇನ್ ಕೇಸ್ ಏನಾದ್ರು 30 ಸೆಂಟಿಮೀಟರ್ ಒಳಗಡೆ ಯಾವುದೇ ಗಾಡಿ ಬಂದರೂ ಕೂಡ ಏನಂತ ತೋರಿಸು, ಇಲ್ಲಿ ಪಾರ್ಕಿಂಗ್ ಏನಿದೆ ನೋಡಿ, 30 ಸೆಂಟಿಮೀಟರ್ ಒಳಗಡೆ ಇದೆ ಅಲ್ಲಪ್ಪ, ಇದು ನೋಡ್ಕೊಳ್ಳಿ, 30 ಸೆಂಟಿಮೀಟರ್ ಇದು ಇದ್ರೊಳಗಡೆ ಇದೆ ನಮ್ಮದು. ಓಕೆನಾ? ವೆಹಿಕಲ್ಲು. ಸೊ ಈ ಬಜರ್ ಏನಕ್ಕೆ ಬರ್ತಿದೆ ಅಂದರೆ, ಈ ನಾನು ಇಲ್ಲಿ 10 ಅಂತ ಹೇಳಿದ್ದೆ ಅಂದರೆ, 10 ಸೆಂಟಿಮೀಟರ್ ಒಳಗಡೆ ಇದ್ದರೆ ನಮ್ಮ ಕಾರು, ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಓಕೆನಾ? ಹೊರಗಡೆ ಹೋದರೆ ಇಲ್ಲ, 10 ಸೆಂಟಿಮೀಟರ್ ಒಳಗಡೆ ಬಂದರೆ ಎಂತ ಬರ್ತದೆ? ಪಾರ್ಕಿಂಗ್ ಸ್ಲಾಟ್ ಸ್ಟಾಪ್. ಓಕೆನಾ? ಏನಕ್ಕೆ ಸ್ಲಾಟ್ ಸ್ಟಾಪ್ ಅಂದರೆ, 10 ಸೆಂಟಿಮೀಟರ್ ನಿಯರ್ ಹೋದ್ಬಿಟ್ರೆ ಇಲ್ಲಿ ಡ್ಯಾಶ್ ಹೊಡಿತೀವಿ ಅಂತ ಹೇಳಿ ಸ್ಟಾಪ್ ಮಾಡಿ ಅಂತ. ಓಕೆನಾ? ಈ ರೀತಿ ವರ್ಕ್ ಆಗುತ್ತೆ. ಸಿಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇಲ್ಲೆಲ್ಲೂ ಕಾರ್ ಇಲ್ಲ ಅಂದ್ಕೊಳ್ಳಿ, ಕಾರ್ ಯಾವೂ ಇಲ್ಲ. ಸೊ ನಮ್ಮದು ಈ ಕಾರ್ ಇದೆ, ಕಾರ್ ಬರ್ತಿದೆ. ಸೊ ಎಂಟಿ ಇದೆ, ಬಂದಿಲ್ಲ, ನಿಲ್ಸಪ್ಪ ಅಂತ ಹೇಳುತ್ತೆ. ಸೊ ನಮಗೆ ಎಲ್ಲಿ ಬೇಕು ಅಲ್ಲಿ ನಿಲ್ಸ್ಕೊತೀವಿ. ಓಕೆ, ಇಲ್ಲಿ ನಿಲ್ಸ್ಕೊತೀನಿ. ಅದೇ ಇಫ್ ಇನ್ ಕೇಸ್ ಈ 15 ಸೆಂಟಿಮೀಟರ್ ಇಲ್ಲಿ ಇದೆ, ಇಲ್ಲಿ ಅದನ್ನು ಕಾರ್ ನಿಂತಿದೆ ಆಲ್ರೆಡಿ, ಇದೊಂದು ಕಾರ್ ಇದೆ ಅಂದ್ಕೊಳ್ಳಿ, ಬ್ಲ್ಯಾಕ್ ಕಲರ್ ಕಾರು ಇಲ್ಲಿದೆ. ಸೊ ಅಲ್ಲಿದ್ದಾಗ ಏನಾಗ್ಬಿಡುತ್ತೆ, ನಮ್ಮ ಡಿಸ್ಪ್ಲೇ ಏನಿರುತ್ತೆ ಅದು ಒಂದು ಆಕ್ಯುಪೈ ಆಗಿದೆ. ಸೊ ನೀನು ಏನಾದ್ರು ಪಕ್ಕದಲ್ಲಿ ಏನಾದ್ರು ನಿಲ್ಸ್ಕೊಂಬಿಡು ಅಂತ. ಓಕೆನಾ? ಇಫ್ ಇನ್ ಕೇಸ್ ಇಲ್ಲಿ ಯಾವುದೊಂದು ಕಾರ್ ಇದೆ 10 ಸೆಂಟಿಮೀಟರ್ ಒಳಗಡೆ ಅಂದ್ಕೊಳ್ಳಿ. ಓಕೆನಾ? ನೋಡಿ ಇದೆ 10 ಸೆಂಟಿಮೀಟರ್ ಒಳಗಡೆ. ನಾನು ಅವಾಗ ನನ್ನ ಕಾರ್ ತಗೊಂಡು ಹೋಗ್ಬಿಟ್ರೆ ಅವಾಗ ಏನಿಡುತ್ತೆ ನೋಡಿ, ಡ್ಯಾಶ್ ಹೊಡಿತಿದ್ಯಾ, ಬೇಡ ನೋಡಿ ನಿಲ್ಲಿಸ್ಬೇಡ ಅಂತ ಹೇಳ್ತಿದೆ. ಓಕೆನಾ? ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ? ಇದು ನಮ್ಮ ಮೇನ್ ಪ್ರಾಜೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಕಂಪ್ಲೀಟ್ ಡೀಪ್ ಆಗಿ ಹೋಗೋಣ ಬನ್ನಿ. ಅಂದರೆ ಡೀಪ್ ಅಂದರೆ ಕಂಪ್ಲೀಟ್ ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗಿದೆ ಇಂಟಿಗ್ರೇಷನ್ ಆಗಿದೆ, ಯಾವ ಪ್ರೋಗ್ರಾಮು ಮತ್ತು ಕಾಂಪೋನೆಂಟ್ಸ್ ಯಾವ ರೀತಿ ವರ್ಕ್ ಆಗ್ತಿದೆ, ಇದೆಲ್ಲ ಹೆಂಗೆ ತೊಗೊತಿದೆ, ಡೀಪಾಗಿ ಹೋಗೋಣ. ಓಕೆನಾ? ಲೆಟ್ ಅಸ್ ಮೂವ್ ಟು ದಿ ರಿಯಲ್ ವರ್ಲ್ಡ್ ಸಿಸ್ಟಮ್ ಲೆವೆಲ್ 5 ಫೈನಲ್ಲು. ವಿಡಿಯೋ 19 ಇದೇ ಲಾಸ್ಟ್ ವಿಡಿಯೋ ಅಲ್ಲ, ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ. ಓಕೆನಾ? ಸೊ ಬನ್ನಿ ವಿಡಿಯೋ ನೋಡೋಣ. ಅಂದರೆ ಈಗ ನಮ್ಮ ಮೇನ್ ಗೋಲ್ ಏನಂದರೆ, ನಮ್ಮ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಬರ್ತಿದ್ದೀವಿ, ಇದೇ ನಮ್ಮ ಕಾರು, ಇದೇ ನೀವು BMW ಅಂದ್ಕೊಳ್ಳಿ, ಇಲ್ಲ ರೋಲ್ಸ್ ರಾಯ್ಸ್ ಅಂದ್ಕೊಳ್ಳಿ, ಯಾವ್ದಾರು ಅಂದ್ಕೊಳ್ಳಿ. ಸದ್ಯಕ್ಕೆ ಈಗ ಇರೋದೇ ಒನ್ ಟೈರ್ ಕಾರ್ ಇದು ನನ್ನ ಹತ್ರ. ಸೊ ಹೆಂಗೆ ಅಂತಂದರೆ ಸಿಂಪಲ್, 30 ಸೆಂಟಿಮೀಟರ್ ಇದ್ದರೆ ನಮ್ಮ ಕಾರ್ ಬರ್ತಾಯಿದ್ದೀನಿ, ಕಾರಿಂದ ಬಂದೆ, ಇದು ಎಂಟ್ರಿ, ಕಾರಿಂದ ಸೊ ಬಂದ ತಕ್ಷಣ ಏನು ಮಾಡ್ತೀನಿ, ಲಾಸ್ಟ್ ಬಂದು ಅಂದರೆ ಇಲ್ಲಿ ನಿಲ್ಲಿಸ್ತೀನಿ. ಗೋಲ್ ಇದು ನಮ್ಮದು. ಇಲ್ಲಿ ನಾನು ಬಂದಾಗ ನನ್ನ ಡಿಸ್ಪ್ಲೇಯಲ್ಲಿ ನನ್ನ ಕಾರ್ ಇದು ಇದೆ, ನನ್ನ ಡಿಸ್ಪ್ಲೇ ಇದು, ನನ್ನ ಕಾರಲ್ಲಿ ಡಿಸ್ಪ್ಲೇ, ನನ್ನ ಕಾರ್ ಡಿಸ್ಪ್ಲೇ ಅಂತ ತೋರಿಸುತ್ತೆ. ನನ್ನ ಕಾರಲ್ಲಿ ಬಂದಾಗ ಸೊ ಎಂಟಿ ಇದೆ, ಹೋಗಿ ನಿಲ್ಸಪ್ಪ ಅಂತ ಹೇಳುತ್ತೆ. ನಾನು ಹೋಗಿ ನಿಲ್ಲಿಸ್ತೀನಿ. ಇಫ್ ಇನ್ ಕೇಸ್ ಇಲ್ಲಿ ಯಾವುದೋ ಒಂದು ಇತ್ತು ಅಂದ್ಕೊಳ್ಳಿ ಇಲ್ಲಿ, ಸೊ ಅವಾಗ ಏನಂತ ಹೇಳುತ್ತೆ, ಆಕ್ಯುಪೈ ಆಗಿದೆ, ನಿಲ್ಲಿಸ್ಬೇಡ ಅಂತೆ. ಓಕೆ, ನಾನು ಅವಾಗ ನಿಲ್ಲಿಸಲ್ಲ.
ಆವಾಗ ಇನ್ನೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಇಫ್ ಇನ್ ಕೇಸ್ ನಾನು ಇಲ್ಲಿ ಬಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಬಂದಾಗ ಇಲ್ಲೇನಾದ್ರು ಬಂದುಬಿಟ್ರೆ 10 ಸೆಂಟಿಮೀಟ್ರ್ ಯಾವುದೋ ಕಾರಿ ಡಿಕ್ಕಿ ಹೊಡಿತೀಯ, ಬರೋಕ್ಕೆ ಹೋಗ್ಬೇಡ ಇಲ್ಲಿ ಅಂತ ಕಾರ್ ಹೇಳುತ್ತೆ. ಸೊ ನಾನು ಬರಲ್ಲ. ಇದು ನಮ್ಮ ಮೇನ್ ಪ್ರಾಜೆಕ್ಟ್. ಓಕೆನಾ. ಸೊ ಗೋಲ್ ಅರ್ಥ ಆಯಿತು. ಈ ನೆಕ್ಸ್ಟ್ ಏನು ಕಾಂಪೊನೆಂಟ್ಸ್ ಯಾವ್ಯಾವ ಬೇಕು ಅಂತ. ಓಕೆನಾ, ಅವು ನೋಡೋಣ. ಓಕೆ, ಕಾಂಪೊನೆಂಟ್ಸ್ ಏನು ಬೇಕು? ಆರ್ಡಿನೋ ಬೇಕು, ಬಜರ್ ಬೇಕು, 10K ಪೊಟೆನ್ಷಿಯೋಮೀಟರು, LCD ಡಿಸ್ಪ್ಲೇ ಮತ್ತು ಆರ್ಡಿನೋ. ಓಕೆನಾ, ಇಷ್ಟು ಮೇಯ್ನ್ ಬೇಕಾದ್ರೆ ಮತ್ತು ಬ್ರೆಡ್ ಬೋರ್ಡ್, ಜಂಪಿಂಗ್ ವೈರ್ಸ್ ಕಾಮನ್. ದೆನ್ ಗೋಲ್ ಗೊತ್ತಾಯಿತು, ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಗೊತ್ತಾಯಿತು. ಈಗ ಮೇಯ್ನು ಏನಪ್ಪ ಅಂತಂದರೆ ಕನೆಕ್ಷನ್ನು ಮತ್ತು ಕೋಡು, ಮತ್ತು ಇದರಲ್ಲಿ ಇನ್ನೇನು ನಾವು ಕಲಿತಾ ಇದ್ದೀವಿ ಅಂತ. ಓಕೆನಾ, ಸೊ ಅದು ನೋಡೋಣ ಬನ್ನಿ. ಕನೆಕ್ಷನ್ ಅಂತಂದರೆ ಇಂಪಾರ್ಟೆಂಟ್. ನಾವು ಕಾಂಪೊನೆಂಟ್ಸ್ ಕನೆಕ್ಷನ್ ಸಿಂಪಲ್. LCD ಏನೇನು ಯೂಸ್ ಮಾಡಿದ್ವು ಕನೆಕ್ಷನ್, ಅದೇ ಕನೆಕ್ಷನ್. ಫಸ್ಟ್ ಹೇಳ್ತೀನಿ ನೋಡಿ, ಆರ್ಡಿನೋ ಇಂದ ನಮ್ಮ ಅಲ್ಟ್ರಾಸೋನಿಕ್ ಸೆನ್ಸರ್ಗೆ ಕನೆಕ್ಷನ್ನು ಇಲ್ಲಿದೆಯಲ್ಲ ಈ ಸೈಡಲ್ಲಿ. ಏನು DC5 ವೋಲ್ಟಿಗೆ, ಗ್ರೌಂಡ್ ಟು ಗ್ರೌಂಡಿಗೆ, 3.D9ಗೆ, D10ಗೆ. ಓಕೆನಾ, ಇದು ಅಲ್ಟ್ರಾಸೋನಿಕ್ಕಿಂದ ಆರ್ಡಿನೋಗೆ. ದೆನ್ ಡಿಸ್ಪ್ಲೇಯಿಂದ ನಮ್ಮ ಆರ್ಡಿನೋಗೆ ಅಂದರೆ ಸೇಮ್ ಇದೆಯಲ್ಲ ಇದು ಕನೆಕ್ಷನ್, ಇದನ್ನೇ ಕನೆಕ್ಷನ್ ಮಾಡಿ. ಓಕೆ, VSS ಗ್ರೌಂಡು, VDD 5 ವೋಲ್ಟು, V0 ಅದು ಈ 10K ಪೊಟೆನ್ಷಿಯಲ್ ಇದೆಯಲ್ಲ ಮಿಡ್ಗೆ ಕನೆಕ್ಷನ್ ಮಾಡ್ತೀರಾ. ಈ ಪೊಟೆನ್ಷಿಯಲ್ ಮೀಟರ್ ಈ ಕಡೆ ಒಂದು ಸೈಡು ಗ್ರೌಂಡು, ಇನ್ನೊಂದು ಸೈಡು 5 ವೋಲ್ಟಿಗೆ. ಸೊ ದೆನ್ ಇವೆಲ್ಲ ಏನಿದೆ ಬೇಕಣ, ಸುಮ್ಮನೆ ಏನಿದೆ ಜಸ್ಟ್ ಪಿನ್ ಮಾಡಿ. ಓಕೆನಾ, ಇದಾಯಿತು. ದೆನ್ ಬಜರ್ ಇದೆಯಲ್ಲ, ಬಜರಿಂದ ಒಂದು ಸೈಡು D8ಗೆ, ಇನ್ನೊಂದು ಸೈಡು ಗ್ರೌಂಡು. ಓಕೆನಾ, ಆಯಿತು, ಕನೆಕ್ಷನ್ ಅರ್ಥ ಆಯಿತು. ದೆನ್ ಕನೆಕ್ಷನ್ ಅರ್ಥ ಆದಮೇಲೆ ಇನ್ನೇನು ನೆಕ್ಸ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿಂಪಲಾಗಿ ಅರ್ಥ ಮಾಡ್ಕೊಳ್ರಿ. ವರ್ಕಿಂಗ್ ಹೇಗೆ ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಹೆಂಗಪ್ಪ ವರ್ಕಿಂಗ್ ಬಂದರೆ, ನಾನು ನನ್ನ ಪ್ರೋಗ್ರಾಮಲ್ಲಿ ಏನೇನು ಹೇಳಿದ್ದೀನಿ ಅಂದರೆ, ಈಗ ಡಿಸ್ಟೆನ್ಸ್ ಏನಾದ್ರು ಗ್ರೇಟರ್ ದೆನ್ 30 ಸೆಂಟಿಮೀಟರ್ ಇದೆ. ಅದೇನಪ್ಪ 30 ಸೆಂಟಿಮೀಟರ್ ನಾನು ಪಾಯಿಂಟ್ ಮಾಡಿದ್ದೀನಿ, ನಾನು ಸ್ಕೇಲಿಲ್ಲ ಅಳತೆ ಮಾಡಿದ್ದೀನಿ. ಓಕೆನಾ, ಗ್ರೇಟರ್ ದೆನ್ 30 ಸೆಂಟಿಮೀಟರ್ ಇದ್ದರೆ ಏನನ್ನು ಪಾರ್ಕಿಂಗ್ ಸ್ಲಾಟ್ ಎಂಟಿ, ಬಜರು ಆಫ್ ಆಗಿರಲಿ ಅಂತ. ಓಕೆನಾ. ಓಕೆ, ಈಗೇನಿದೆ ಕಂಡೀಷನ್ ಅದೇ ಥರನೇ ಇದೆ. ಓಕೆನಾ. ದೆನ್ ಈಗ ಹೇಳ್ಬೋದಾಯ್ತು, ಬ್ರೋ ಇಲ್ಲಿ ಬ್ಲಾಕ್ ಹಾಕಿದ್ರೆ ಆದರೂ ಯಾಕೆ ಆಗ್ತಿಲ್ಲ ಅಂದರೆ ಏನಕ್ಕಪ್ಪ ಅಂದರೆ, ಇದು ನೋಡಿ ನನ್ನ ಕೈ ಕಿರು ಮಾತ್ರ ಆಗುತ್ತೆ. ಇದು ಈ ಲೆವೆಲಿಗಿದೆ, ಬ್ರೆಡ್ ಬೋರ್ಡ್ಗಿಂತ ಕೆಳಗಿದೆ. ಸೊ ಇದು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಓಕೆನಾ. ದೆನ್ ಈಗ ಏನು ಹೇಳಿದೆ, LCD ಪಾರ್ಕಿಂಗ್ ಸ್ಲಾಟ್ ಎಂಟಿ, ಬಜರ್ ಆಫ್. ಏನಕ್ಕೆ? 30 ಸೆಂಟಿಮೀಟರಲ್ಲಿ ಯಾವುದೇ ರೀತಿ ಕಾರ್ ಇಲ್ಲ. ದೆನ್ ಇಫ್ ಡಿಸ್ಟೆನ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 30 ಸೆಂಟಿಮೀಟರ್ ಇದ್ದರೆ ನೋಡಿ, ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು ಇದು 30 ಸೆಂಟಿಮೀಟರ್ ಅದೇನಪ್ಪ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಬಿಫೋರ್ ದಟ್ ನೀವು ತೋರಿಸ್ತೀನಿ. ಏನಿಲ್ಲ ಅಂದಾಗ ಅಂತ ತೋರಿಸ್ಬೇಕಿಲ್ಲಿ, ಪಾರ್ಕಿಂಗ್ ಸ್ಲಾಟ್ ಎಂಟಿ. ಓಕೆನಾ, ಏನಿಲ್ಲ. ಸೊ ಪಾರ್ಕಿಂಗ್ ಸ್ಲಾಟ್ ಎಂಟಿ. ದೆನ್ ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು 30 ಸೆಂಟಿಮೀಟರ್ ಇದೆ ಅಂದ್ಕೊಳ್ಳಿ. ಓಕೆನಾ, ನೋಡಿ ಲೆಸ್ ದೆನ್ ಆರ್ ಈಕ್ವಲ್ ಟು 30 ಸೆಂಟಿಮೀಟರ್ ಅಲ್ವಾ. ಸೊ ಇವಾಗ ಅಂತ ತೋರಿಸ್ಬೇಕು, ಪಾರ್ಕಿಂಗ್ ಸ್ಲಾಟ್ ಆಕ್ಯುಪೈಡ್. ಓಕೆನಾ. ಸೊ ಬಜರ್ ಆಫ್ ಆಗಿ ಇರಲಿ. ಏನಕ್ಕೆ ಅಂದರೆ ತೀರಾ ಅಷ್ಟೊಂದೇನು ಕ್ರಿಟಿಕಲ್ ಕಂಡೀಷನ್ ಅಲ್ಲಲ್ಲ. ಸೊ ಬಜರ್ ಆಫ್ ಆಗಿರಲಿ. ದೆನ್ ಇಫ್ ಇನ್ ಕೇಸ್ ಏನೋ ನಮ್ಮ ಕಾರ್ ಇದೆಯಲ್ಲ, ಆ ಕಾರ್ ಏನಾದ್ರು ನಿಯರ್ ಅಂದರೆ ಬಿಲೋ 10 ಸೆಂಟಿಮೀಟರ್ ಬಂತು ಅಂದ್ಕೊಳ್ಳಿ. ನೋಡಿ ಇದು ಕಾರು, ನಮ್ಮ ಕಾರು ನೋಡಿ ಇದು 10 ಸೆಂಟಿಮೀಟರು, ಇದಕ್ಕಿಂತ ಒಂಚೂರು ಒಳಗೋದೆ. ಸೊ ಏನಂತ ಬಂತು ಇಲ್ಲಿ ನೋಡಿ, ಏನಂತ ಬರೆದಿದೆ, ಪಾರ್ಕಿಂಗ್ ಸ್ಲಾಟ್ ಸ್ಟಾಪ್. ಅಂದರೆ ಯಾವುದೋ ಇನ್ನೊಂದು ಕಾರ್ ಇದೆ, 10 ಸೆಂಟಿಮೀಟರ್ ಒಳಗಡೆ ಕಾರ್ ಇದೆ. ಆ ಕಾರ್ ಯಾವುದಪ್ಪ ಅಂತಂದರೆ ಇದೇ ನಮ್ಮ ಕಾರು. ಓಕೆನಾ, ತಾರ್ ಅಂದ್ಕೊಳ್ಳಿ, ಅದು ತಾರಿದೆ, ಬರೋಕ್ಕೆ ಹೋಗ್ಬೇಡ ಅಂತ ಹೇಳ್ತಿದೆ. ಓಕೆನಾ, ಪಾರ್ಕಿಂಗ್ ಸ್ಲಾಟ್ ಸ್ಟಾಪ್. ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ. ಐ ಹೋಪ್ ಕನೆಕ್ಷನ್ ಗೊತ್ತಾಯಿತು, ವರ್ಕಿಂಗ್ ಗೊತ್ತಾಯಿತು. ಸೊ ಮೊದಲಿಂದ ಬನ್ನಿ, ಏನೋ ಗೋಲ್ ಗೊತ್ತಿತ್ತು, ಕಾಂಪೌಂಡ್ಸ್ ರಿಕ್ವೈರ್ಡ್ ಗೊತ್ತಾಯಿತು, ಕನೆಕ್ಷನ್ ಗೊತ್ತಾಯಿತು, ವರ್ಕಿಂಗ್ ಗೊತ್ತಾಯಿತು. ಸೊ ಇದರಿಂದ ನಾವು ಹೆಂಗೆ ಕಲಿತು, ಸೊ ರಿಯಲ್ ವರ್ಲ್ಡ್ ಇದು ಅಪ್ಲಿಕೇಶನ್ನು ಆ್ಯಕ್ಚುಲಿ ಹೆಂಗಪ್ಪ ಅಂತಂದರೆ, ಅಲ್ಟ್ರಾಸೋನಿಕ್ ಸೆನ್ಸರ್ ಯೂಸ್ ಮಾಡಿಕೊಂಡು ನಾವು ರಿಯಲಾಗಿ ನಾವೇನು ನಿಮ್ಮ ಕಾರ್ಸೆಲ್ಲ ಇದೆ, ಲೈಕ್ ಬ್ಯಾಕ್ ಎಂಡಲ್ಲಿ ಕಾರ್ಸಲ್ಲಿ ಸೆನ್ಸರ್ಸ್ ಇದೆ, ಇದೇ ರೀತಿಯೇ ವರ್ಕ್ ಆಗೋದು. ಓಕೆನಾ. ಸೊ ಈ ನಮ್ಮ ಪ್ರಾಜೆಕ್ಟ್ಸಿಂದ ನಮಗೇನು ಅರ್ಥ ಆಯಿತು, ರಿಯಲ್ ವರ್ಲ್ಡಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು ಅಲ್ವಾ. ಸೊ ದೆನ್ ಕಮಿಂಗ್ ಟು ದಿ ಕೋಡ್. ಕೋಡಿಗೆ ಬಂದರೆ ನೋಡಿ, ಸಿಂಪಲ್ ಕಂಡ್ರಪ್ಪ. ಕೋಡಲ್ಲಿ ಏನೋ ಕಾಂಪ್ಲಿಕೇಶನೇ ಇಲ್ಲ. ಏನು ನಾವು LCD ಯೂಸ್ ಮಾಡ್ತಿದ್ದೀವಿ ಅಂದರೆ ಫಿಕ್ಸ್, ನಮಗೆ ಲಿಕ್ವಿಡ್ ಕ್ರಿಸ್ಟಲ್ ಲೈಬ್ರರಿ ಹಾಕ್ಕೊಂಡಿದ್ದೀವಿ. ದೆನ್ ನಮ್ಮ ಪಿನ್ ಡಿಫೈನ್ ಮಾಡಿದ್ದೀನಿ. ಮತ್ತು ನಾವು ಯಾವ್ಯಾವ ನಮ್ಮ ಅಲ್ಟ್ರಾಸೋನಿಕ್ ಸೆನ್ಸರಲ್ಲಿ ಕನೆಕ್ಷನ್ ಇದೆ ಅವನು ಕೂಡ ಪಿನ್ ಡಿಫೈನ್ ಆಗಿದೆ. ಸೊ ದೆನ್ ಕಮಿಂಗ್ ಟು ದಿ ಇನ್ನೇನೋ ಲಾಂಗ್ ಡ್ಯೂರೇಷನ್ ಮತ್ತು ಇಂಟ್ ಡಿಸ್ಟೆನ್ಸ್, ಅದನ್ನು ಕೂಡ ಡಿಫೈನ್ ಮಾಡ್ಕೊಂಡಿದ್ದೀನಿ. ಓಕೆನಾ. ದೆನ್ ವೈಡ್ ಲೂಪ್ ಇದೇ ರೀತಿ ರನ್ ಆಗ್ತಾನೇ ಇರಲಿ ಅಂತ ಹೇಳಿದ್ದೀನಿ. ಓಕೆ. ದೆನ್ ಏನಿದು ಇನ್ಪುಟ್ಟು ಔಟ್ಪುಟ್ಟು, ಡೋಂಟ್ ವರಿ, ಅದ್ರ ಬಗ್ಗೆ ಟೆನ್ಷನ್ ಇದೆ ಅನ್ಕೋಬೇಡಿ. ಮೇನ್ ಬೇಕಾದ್ರೆ ಮಾತ್ರ ಹೇಳ್ತೀನಿ. ಓಕೆ. ದೆನ್
ಏನಕ್ಕೆ ನೀವು ಹೇಳ್ತಿರ್ಬೋದು ಏನು ಇದು ಸ್ಕಿಪ್ ಮಾಡ್ತಾನಲ್ಲ ಅಂತ. ಅಲ್ಲ, ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾನೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಟ್ರಿಗರ್ ಪಿನ್, ಎಕೋ ಪಿನ್ನು, ಬಜರು ಏನಿದೆ ಸಿಂಪಲ್ ಆಗಿ ನೋಡಿ. ಟ್ರಿಗರ್ ಪಿನ್, ಎಕೋ ಪಿನ್ ಏನು ನಮಗೆ ಡಿಸ್ಟೆನ್ಸ್ ಹೇಳಿ ನನ್ನ ವೇವ್ ಕಳಿಸುತ್ತೆ. ಇಫ್ ಇನ್ ಕೇಸು ಅದೇನಾದ್ರು ಆಬ್ಜೆಕ್ಟ್ ಇದೆ ಟಚ್ ಆಗಿಬಿಡುತ್ತೆ. ಸೊ ಬಿಟ್ಟು ಇಷ್ಟರ ಬಗ್ಗೆ ಇಷ್ಟೇ ಸರ್ಫೇಸಲ್ಲಿ ಹೇಳ್ತೀನಿ. ಓಕೆ, ದೆನ್ ವೈಡ್ ಲೂಪ್, ಇದೇ ರೀತಿ ಲೂಪು ರನ್ ಆಗ್ತಾನೆ ಇರಲಿ ಅಂತ ಹೇಳಿದ್ದೀನಿ ಯಾವ ರೀತಿ ಅಂತ. ಇದೇ ನಾನು ಇದನ್ನೇ ನಾನು ಡಿಫೈನ್ ಮಾಡೋದು ಅಲ್ಲಿ. ಓಕೆನಾ, 36 ಬಿಲೋ 10 ಮತ್ತೆ ಈ ರೀತಿ. ಓಕೆ, ಅಯ್ಯೋ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋನ ರಿವೈಸ್ 6. ಬೈ ಗೈಸ್.